ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ದಿನದಿಂದ ದಿನಕ್ಕೆ ಗಂಭೀರ ಸ್ವರೂಪ ಪಡೆಯುತ್ತಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ತಾಲೂಕು ಘಟಕದಿಂದ ಗ್ರಾಮ ಪಂಚಾಯಿತಿ ಆಡಳಿತದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ತಕ್ಷಣ ಸಮಸ್ಯೆಗಳನ್ನು ಪರಿಹರಿಸುವಂತೆ ಒತ್ತಾಯ ಮಾಡಲಾಯಿತು. ಸಂಘಟನೆಯ ಮುಖಂಡರು ಮಾತನಾಡಿ, ಆಲಮಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ವಾರ್ಡ್ಗಳಲ್ಲಿ ರಸ್ತೆಗಳ ಬದಿಯಲ್ಲಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಮುಳ್ಳಿನ ಗಿಡಗಂಟಿಗಳು ಬೆಳೆದು ಜನರಿಗೆ ತೊಂದರೆ ಉಂಟು ಮಾಡ್ತಿವೆ. ಇನ್ನು ಬಹುತೇಕ ರಸ್ತೆಗಳು ಸಂಪೂರ್ಣ ಹಾಳಾಗಿವೆ. ಮಳೆ ನೀರು ರಸ್ತೆಗಳಲ್ಲಿ ನಿಂತು ದೊಡ್ಡ ದೊಡ್ಡ ಗುಂಡಿಗಳು ನಿರ್ಮಾಣವಾಗ್ತಿವೆ. ಈ ಗುಂಡಿಗಳಲ್ಲಿ ನೀರು ನಿಲ್ಲುತ್ತಿರುವುದರಿಂದ ಸೊಳ್ಳೆಗಳ ಉತ್ಪತ್ತಿಯೂ ಕೂಡ ಹೆಚ್ಚಾಗಿ ಡೆಂಗ್ಯೂ, ಮಲೇರಿಯಾ ಸೇರಿದಂತೆ ಸಾಂಕ್ರಾಮಿಕ ರೋಗಗಳು ಹರಡುವಂತ ಭೀತಿ ಎದುರಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ವಾರ್ಡ್ ಸಂಖ್ಯೆ 3ರಲ್ಲಿ ರಸ್ತೆ ಗುಂಡಿಗಳ ಕಾರಣದಿಂದ ಈಗಾಗಲೇ 2 ದ್ವಿಚಕ್ರ ವಾಹನಗಳು ಕೂಡ ಅಪಘಾತಕ್ಕೀಡಾಗಿವೆ ಎಂದು ಆರೋಪಿಸಿದ ಮುಖಂಡರು, ಮತ್ತಷ್ಟು ಅನಾಹುತ ಸಂಭವಿಸುವ ಮುನ್ನ ರಸ್ತೆಗಳಿಗೆ ಮಣ್ಣು ಹಾಕಿ ಅಥವಾ ಮರಳು ಹಾಕಿ ತಾತ್ಕಾಲಿಕ ದುರಸ್ತಿ ಕೈಗೊಳ್ಳಬೇಕು ಹಾಗೂ ಶಾಶ್ವತ ರಸ್ತೆ ಕಾಮಗಾರಿ ಆರಂಭಿಸಬೇಕೆಂದು ಒತ್ತಾಯಿಸಿದ್ದಾರೆ. ಇದರ ಜೊತೆಗೆ ಗ್ರಾಮದಲ್ಲಿ ಸಾಕಷ್ಟು ದಿನಗಳಿಂದ ಕಸದ ವಾಹನ ಸಂಚಾರವಿಲ್ಲದ ಕಾರಣ ಸಾರ್ವಜನಿಕರು ಎಲ್ಲೆಂದರಲ್ಲೇ ಕಸವನ್ನ ತ್ಯಜಿಸುತ್ತಾ ಇದ್ದಾರೆ. ಗ್ರಾಮದಲ್ಲಿ ಅಸ್ವಚ್ಛ ವಾತಾವರಣ ನಿರ್ಮಾಣವಾಗಿದೆ. ಪ್ರತಿದಿನ ಕಸ ಸಂಗ್ರಹಣೆಯ ವ್ಯವಸ್ಥೆ ಮಾಡುವುದು ಹಾಗೂ ಗ್ರಾಮದಲ್ಲೆಡೆ ಬೆಳೆದಿರುವಂತಹ ಕಸ ಗಿಡಗಂಟಿಗಳನ್ನು ಕೂಡಲೇ ತೆರವುಗೊಳಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಕುರಿತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿಯನ್ನು ಸಲ್ಲಿಸಿದರೂ ಕೂಡ ಯಾವುದೇ ರೀತಿಯ ಪರಿಣಾಮಕಾರಿ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಸಂಘಟನೆ ಆರೋಪ ಮಾಡಿದೆ. ಕೂಡಲೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸದಿದ್ದರೆ ಸಾರ್ವಜನಿಕರೊಂದಿಗೆ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು. ಅಷ್ಟೇ ಅಲ್ಲ, ಮುಂದಾಗುವಂತಹ ಯಾವುದೇ ಅನಾಹುತಗಳಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳೇ ನೇರ ಹೊಣೆಗಾರರಾಗ್ತಾರೆ ಎಂದು ಎಚ್ಚರಿಕೆ ಕೂಡ ನೀಡಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಆನಂದ್ ಹಡಗಲಿ, ರವಿ ಗೋಳ್ಸಂಗಿ, ಆನಂದ್ ಭೋವಿವಡ್ಡರ್, ರಮೇಶ್ ನರ್ಸರೆಡ್ಡಿ ಸೇರಿದಂತೆ ಹಲವಾರು ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಗ್ರಾಮ ಪಂಚಾಯಿತಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಈಗ ಮಳೆಗಾಲ ಖಂಡಿತ ಹೇಳಕತ್ತೀವಿ, ಸ್ವಚ್ಛತೆ ಮಾಡ್ರಿ, ಕಟ್ಟಿ ಕಿತ್ತಿಸ್ರಿ, ಗಟ್ಟರ್ಗಳು ಕ್ಲೀನ್ ಮಾಡಿಸ್ರಿ, ನೀರು ಮಳೆ ನಿಂತ್ರೆ ಹುಳ ಆಗ್ತಾವೆ, ನಾಳೆ ಸಾಂಕ್ರಾಮಿಕ ರೋಗ ಹರಡ್ತಾವೆ, ಎಲ್ಲ ತೆಗೀರಿ, ಎಲ್ಲ ಕ್ಲೀನ್ ಮಾಡಿಸ್ರಿ ಸಾಕಷ್ಟು ಹೇಳಕತ್ತೀವಿ. ಹಿಂದೆ ನವಂಬರ್ದಾಗ ನಾವು ಖುದ್ದಾಗಿ ಇಒ ಸರ್ ಬಂದಾಗಲೇ ನಾವು ಬಂದಿದ್ವಿ. ಆ ವಾರ್ಡಿನ ಜನರು ಎಲ್ಲರ ಸಮ್ಮುಖದಾಗ ಸರ್ ಏನು ಹೇಳಿದ್ರು, ಕಸದ ವಾಹನ ಬಂದಿದ್ದಿಲ್ಲ, ತುಂಬ ಹಿಂಗಿಟ್ಟಿದ್ರು. ಪ್ರೆಸೆಂಟ್ ಈಗೂ ಬರ್ರಿ, ಈಗೂ ಅಲ್ಲಿ ಮನೆ ಮುಂದೆ ಏಕೀರ ತುಂಬಿರ್ತಾರೆ. ಆ ನವಂಬರ್ದಿಂದ ಇಲ್ಲಿವರೆಗಿನ ಕಸದ ಗಾಡಿ ಬಂದಿಲ್ಲ. ಒಂದೊಂದು ವಾರ ನೋಡ್ತಾರೆ, ತುಂಬಿಟ್ಟಿರ್ತಾರೆ, ಆಮೇಲೆ ಹೋಗಿ ಇವರೇ ತೊಗೊಂಡು ಅವು ಎಲ್ಲಿ ಬೇಕಲ್ಲಿ ಚೆಲ್ತಾ, ಮನೆಗಳಲ್ಲಿ ಚೆಲ್ತಾರೆ. ಈಗ ಅಲ್ಲಿ ಕೆಲವೊಂದು ಖಾಲಿ ಜಾಗ ಉಳಿದವ್ರ ಮನೆ ಕೆಲವೊಬ್ಬರು ಬೇರೆ ಕಡೆ ಅದ ಅಂಥ ಜಾಗದಾಗ ಹೋಗೋದ ಅಲ್ಲೆಲ್ಲ ಹುಳಗಳು ಉತ್ಪತ್ತಿ ಆಗಬೇಕು. ಅದರಿಂದ ಸಾರ್ವಜನಿಕ ತೊಂದರೆ ಆಗುತ್ತೆ. ಅದನ್ನು ಹೇಳಿದರೆ ಅದು ಗಮನ ಒಂದೇ ಪ್ರಸ್ತುತದಿಂದ ಪೂರ ಅರಸಿಂದ ರಸ್ತೆ ಎಲ್ಲಿ ಬೇಕಾದ್ರೆ ಪೂರ ತೆಗೆದವು, ನಡ್ಕೋದು ಹೋಗೋಕ್ಕೂ ಆಗಿಲ್ಲ. ಅಲ್ಲಿ ನೀರು ಇರ್ತಾವೆಲ್ಲ ನಾವು ಫೋಟೋ ಸಮೇತ ವಿಡಿಯೋ ಸಮೇತ ತಂದು ಒಂದು ಪೂರ್ತಿ ಕರ್ಸಿ ಇಲ್ಲಿ ಸುಮಾರು ಈ ಮತ್ತೆ ಒಂದು 15 ದಿನ ಕೆಲಸ ಮಾಡಾಕ್ತೀವಿ. ನವಂಬರ್ದಿಂದ ಇಲ್ಲಿವರೆಗೆ ಈ ಕೆಲಸ ಮಾಡಿಲ್ಲ, ಈಗೂ ಇವ್ರು ಕೆಲಸ ಮಾಡಾಕಿಲ್ಲ. ಒಂದು ಇದಕ್ಕಿಂತ ಮುಂಚೆ ಸರ್, ಇದು ವಾರ್ಡ್ ನಂಬರ್ 3 ಸಮಸ್ಯೆ ಏನೈತಂದ್ರೆ ಅವೆಲ್ಲ ಮನೆಗಳು ಸಕ್ರಮ ಇಲ್ಲ, ಅದೇನು ಸರ್ಕಾರಿ ಲ್ಯಾಂಡ್ ಅದ, ಹಂಗೆ ಸಮಸ್ಯೆ ಆಯಿತು. ಇಂದು ನಾವು 10 ದಿನ ಧರಣಿ ಕೊಟ್ಟಿದ್ದೀವಿ. ಸರ್ಕಾರದಿಂದ ಲೆಟರ್ಗಳು ಬಂದ್ರೂ ಕೂಡ ಇಲ್ಲಿಂದ ಇವ್ರು ಮಾಹಿತಿ ಕಳ್ಸೋಕ್ಕಾಗೋದು. ನಾವು ಖುದ್ದಾಗಿ ಸರ್ ಕೇಳಿದ್ರೆ ಆ ಲೆಟ್ರ್ ಇವ್ರು ನೋಡಿಲ್ಲ. ಮೊದಲು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಫೈಲ್ ತಂದು ತೋರಿಸಿದ್ರೆ ಏನಾರು ಮಾಡ್ಯಾರ ಇವ್ರು ಸರ್ವೆ ಮಾಡಿದ್ರೆ ಅದು ನಮ್ಗೆ ಗೊತ್ತಾಗುತ್ತೆ. ಅಂದರೆ ಸುಮಾರು 18 ಮನೆದವ್ರು ಇಲ್ಲಿ ಇವ್ರು ಮಾಡೋ ತಪ್ಪಿಗಾಗಿ ನಾವು ಬರೀ ಧರಣಿ ಕೂತೀವಿ ಮಾಡಕತ್ತೀವಿ ಅಂದ್ರೆ ಮುಖ್ಯಮಂತ್ರಿ ಗೊತ್ತಿರಂಗಿಲ್ಲ ರೀ. ಸ್ಥಳೀಯವಾಗಿ ಇವ್ರು ಕಳಿಸಿದ ಮಾಹಿತಿನ ಅವ್ರು ನೋಡ್ಬೇಕು. ಇವ್ರು ಮಾಹಿತಿನ ಕಳ್ಸಂಗಿಲ್ಲ, ನಮ್ಮ ಕೆಲಸ ಹೆಂಗಾಗಬೇಕು? ನಾವು ಬರೀ ಬಾಡಿಗೆಲ್ಲ ಹೋರಾಟ ಮಾಡ್ಕೊಂಡು ಹೋಗೋದು. ಈ ಮೂಲಭೂತ ಸೌಕರ್ಯಕ್ಕೆ ನಾವು ನವಂಬರ್ದಾಗ ಲಾಸ್ಟ್ ಟೈಮ್ ಸಾಹೇಬ್ರ ಸಮ್ಮುಖದಾಗ ಮಾಡಿದ್ವಿ ಕೂಡ ಅವ್ರು ಕೆಲಸ ಮಾಡಿಲ್ಲ. ಈಗ ಮತ್ತು ಸಾಹೇಬ್ರ ಪರವಾಗಿ ನೀವು ಬಂದಿರಿ. 12 ವರ್ಷದಿಂದ 12.5 ವರ್ಷ ಆಯಿತು ಈ ಕೇಂದ್ರದಲ್ಲಿ ಈ ಬಿಜೆಪಿ ಸರ್ಕಾರ ಬಂದು. ಅಚ್ಚೇ ದಿನ ಬರುತ್ತೆ ಅಂತ ಹೇಳಿದ್ರು, ಆದರೆ ಅಚ್ಚೇ ದಿನ ಯಾರಿಗಾದ್ರೂ ಬಂತ? ಇಲ್ಲ. ಅದಾನಿಗೆ ಬಂತು, ಅಂಬಾನಿಗೆ ಬಂತು. ಈಗ
ಇಡೀ ದೇಶದಲ್ಲಿ ಈ 12.5 ವರ್ಷದಲ್ಲಿ ಎಷ್ಟು ಪ್ರತಿಭಟನೆಗಳಾಗಿದೆ ನಾವು ಸಹ ನೋಡಿದ್ದೀವಿ. ರೈತರು ಎಷ್ಟು ಪ್ರತಿಭಟನೆ ಮಾಡಿದ್ರು, 700 ಜನ ಸತ್ರು. ಕೋವಿಡ್ ಸಂದರ್ಭದಲ್ಲಿ ಎಷ್ಟು ಜನ ಸತ್ತಿದಾರೋ ಡಿಕ್ಲೇರ್ ಮಾಡಿರೋದೇ ಜಸ್ಟ್ 10%. ಮತ್ತೆ ಮಧ್ಯಮ ವರ್ಗದವ್ರು ನಿಜವಾಗ್ಲೂ ಜೀವನ ಮಾಡೋಕ್ಕಾಗ್ತಿಲ್ಲ. GST ಆಗಿರ್ಬೋದು, ಡಿಮಾನಿಟೈಸೇಷನ್ ಆಗಿರ್ಬೋದು, ಮತ್ತೆ ರೈತರು ಇದೊಂದೇ ಅಲ್ಲ, US ಇಂಡಿಯಾ ಡೀಲ್ ವಿರುದ್ಧ ಸಹ, ಟ್ರೇಡ್ ಡೀಲ್ ಸಹ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ. ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ. ಮಹಿಳೆಯರಿಗೆ ಸುರಕ್ಷತೆ ಇಲ್ಲ. ಈಗ 30 ವರ್ಷದಿಂದ ಮಹಿಳೆಯರು ನಾವು 50% ಇದೀವಿ. ಬೇರೆ ದೇಶದಲ್ಲಿ ನೋಡಿದ್ರೆ ಪ್ರಧಾನ ಮಂತ್ರಿ ಆಗಿರ್ಲಿ, ಅವರ ಸಚಿವರಾಗಿರ್ಲಿ 50ಕ್ಕಿಂತ ಜಾಸ್ತಿ ಜನ ಮಹಿಳೆಯರಿದ್ದಾರೆ. ಆದ್ರೆ ನಮ್ಮ ದೇಶದಲ್ಲೇ ಇನ್ನೂ ಸಹ ನಾವು 15% ಇನ್ನೂ ನಾವು ದಾಟಿಲ್ಲ. ನಾವು ಮಹಿಳೆಯರು, ನಮಗೆ ಅರ್ಹತೆ ಇದೆ, ನಮಗೆ ಸಿಗಬೇಕಾಗಿರುವಂತ ಸ್ಥಾನಮಾನ ಸಿಗ್ಬೇಕು ಅಂತ ನಾವು ಕಾಂಗ್ರೆಸ್ ಪಕ್ಷದಿಂದ ನಾವು ಸುಮಾರು 30 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದೀವಿ. 33% ಜಾರಿ ಮಾಡಿ ಅಂತ ಎಷ್ಟು ದಿವಸ ಆಯ್ತು, ರಾಜ್ಯಸಭಾ ಪಾಸ್ ಆಯ್ತು. ಮೊನ್ನೆ ನಾವು ನೋಡಿದ್ವಿ, 2 ತಿಂಗಳ ಹಿಂದೆ ಇಲ್ಲಿ ತಮಿಳ್ನಾಡಲ್ಲಿ, ಇಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಎಲೆಕ್ಷನ್ ನಡೀತಾ ಇದೆ ಅಂದ್ರೆ ಸಡನ್ ಆಗಿ ಬಂದು ಡಿಲಿಮಿಟೇಷನ್ ಜೊತೆ ಸೇರಿಸಿ ಈಗ ಮಾಡಿದ್ರು. ನಿಜವಾಗ್ಲೂ ಜನರ ಬಗ್ಗೆ ಕಾಳಜಿ ಇಲ್ಲ ಅನ್ಸುತ್ತೆ. ನೋಡಿ, ನೀಟು ನಾವು ಮಕ್ಕಳು ಚೆನ್ನಾಗಿ ಓದ್ಬೇಕು.